ಎಲ್ರಿಗೂ ನಮಸ್ಕಾರ. IPL ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. RCB ಮೊದಲ ಪಂದ್ಯದಲ್ಲೇ ಸೋಲನ್ನು ಅನುಭವಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ಡಬಲ್ ಹೆಡ್ಡರ್ ಇರುತ್ತೆ. 2 ಪಂದ್ಯಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಸೂಪರ್ ಸ್ಯಾಟರ್ಡೆಯ ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಹೋರಾಡಲಿವೆ. ಈ ಮ್ಯಾಚಿನ ಬಗ್ಗೆ ಸಣ್ಣದಾಗಿ ಪ್ರಿವ್ಯೂ ಮಾಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೆಯಿರಿ. ಬನ್ನಿ ವಿಡಿಯೋನ ಪಟ ಶುರು ಮಾಡೋಣ. ಇಂದಿನ ಮೊದಲ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಫೈಟ್ ನಡೆಯಲಿದೆ. ಪಂಜಾಬ್ ಹೋಮ್ ಗ್ರೌಂಡ್ ಈ ಸಾರಿ ಮೊಹಾಲಿಯಲ್ಲ, ಮುಲ್ನಾಪುರ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಇವತ್ತು ಮ್ಯಾಚ್ ನಡೀತಾ ಇರೋದು. ಐ ಥಿಂಕ್ ಇದೆ ಫಸ್ಟ್ ಅನಿಸುತ್ತೆ ಅಲ್ಲಿ ಮ್ಯಾಚ್ ನಡೀತಾ ಇರೋದು. ಹೊಸ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಈ ಮ್ಯಾಚ್ ನಾವು ಪ್ರೊಬ್ಯಾಬಲ್ 11 ನೋಡ್ಕೊಂಡು ಬರೋದಾದರೆ ಪಂಜಾಬ್ ಕಿಂಗ್ಸ್ ಪರ ಶಿಖರ್ ಧವನ್, ಸಿಮ್ರಾನ್ ಸಿಂಗ್, ಜಾನಿ ಬೇಸ್ಟೌ, ಲಿಯಾಮ್ ಲಿವಿಂಗ್ಸ್ಟನ್, ಜಿತೇಶ್ ಶರ್ಮಾ, ಸ್ಯಾಮ್ ಕರನ್, ರಿಷಿ ಧವನ್, ಹರ್ಷಲ್ ಪಟೇಲ್, ಕಾಗಿಸೋ ರಬಾಡ, ರಾಹುಲ್ ಚಹಾರ್, ಹಾಗೆಯೇ ಹರ್ಷದೀಪ್ ಸಿಂಗ್ ಅವರು ಇರ್ಬೋದು ಅಂತ ಅನಿಸುತ್ತೆ. ಇನ್ನು ಡೆಲ್ಲಿ 11 ನೋಡೋದಾದರೆ ಪೃಥ್ವಿ ಶಾ, ಡೇವಿಡ್ ವಾರ್ನರ್, ಮಿಚೆಲ್ ಮಾರ್ಷ್, ರಿಷಬ್ ಪಂತ್ ಅವರು ಬರೋಬ್ಬರಿ 454 ದಿನಗಳ ಬಳಿಕ ಕ್ರಿಕೆಟ್ ಫೀಲ್ಡ್ಗೆ ಇಳಿಯಲಿದ್ದಾರೆ. ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ ಅವ್ರದ್ದು ಮಾತ್ರ. ನಂತರ ಟ್ರಿಸ್ಟನ್ ಸ್ಟಬ್ಸ್, ರಿಕ್ಕಿ ಬೋಯ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಖಲೀಲ್ ಅಹ್ಮದ್, ಮುಖೇಶ್ ಕುಮಾರ್ ಮತ್ತು ಎಂದ್ರಿಚ್ ನೋಕಿಯಾ ಆಡ್ಬೋದು. ಹೀಗಿರ್ಬೋದು ಪ್ರೊಬ್ಯಾಬಲ್ 11, ಜಸ್ಟ್ ಪ್ರೊಬ್ಯಾಬಲ್ 11 ಅಷ್ಟೇ. ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಇನ್ನು ಈ 2 ತಂಡದ ನಡುವಿನ ಹೆಡ್ ಟು ಹೆಡ್ ನೋಡೋದಾದರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಇದುವರೆಗೂ 32 ಪಂದ್ಯಗಳು ಈ 2 ತಂಡಗಳ ಜೊತೆಯಾಗಿ ಆಡಿದ್ದು 16 ಡೆಲ್ಲಿ ವಿನ್ ಆದರೆ 16 ಪಂಜಾಬ್ ವಿನ್ ಆಗಿದೆ. ಇಬ್ಬರು ಸಮಬಲದ ಹೋರಾಟದಲ್ಲಿದ್ದಾರೆ. ಇವತ್ತು ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ. ಹೆಡ್ ಟು ಹೆಡ್ನಲ್ಲಿ ಈಕ್ವಲೈಸರ್ ಸಾಧಿಸಿದ್ದಾರೆ 2 ತಂಡಗಳು. ಒಂದೊಳ್ಳೆ ಎಕ್ಸೈಟಿಂಗ್ ಮ್ಯಾಚ್ ಸಿಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈ ಮ್ಯಾಚ್ನ ಕುರಿತು ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅಂದರೆ ನೆಕ್ಸ್ಟ್ ಮತ್ತೊಂದು ಮ್ಯಾಚ್ ಕೂಡ ಇದೆ ಇವತ್ತು. ಡಬಲ್ ಹೆಡ್ಡರ್ ಆಗಿರೋದ್ರಿಂದ ನಮಗಂತೂ ಎಕ್ಸೈಟಿಂಗ್ ಸ್ಯಾಟರ್ಡೆ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ. ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. IPL ಅಪ್ಡೇಟ್ಗಂತೂ ಸಬ್ಸ್ಕ್ರೈಬ್ ಮಾಡಿ. ಖಂಡಿತವಾಗ್ಲೂ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೋದು, ಹೊರಗಡೆ ಇರೋದ್ರಿಂದ ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಿಂದ ಆಗಲ್ಲ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.